ಆತ್ಮೀಯರೇ, KGID ಎಂಪ್ಲಾಯ್ ಲಾಗಿನ್ನಲ್ಲಿ ಅಪ್ಲೈ ಫಾರ್ ನ್ಯೂ KGID ಪಾಲಿಸಿ ಅಂದರೆ ಹೊಸ ಪಾಲಿಸಿಗೆ ಅಪ್ಲೈ ಮಾಡಿರುತ್ತೇವೆ. ನಮ್ಮ ಒಂದು KGID ಹೊಸ ಪಾಲಿಸಿಯ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಥವಾ ಅಬ್ಜೆಕ್ಷನ್ ಆಗಿದೆ ಅಂತೇಳ್ಬಿಟ್ಟು ನಮಗೆ SMS ಬಂದರೆ ನಮಗೆ ಬಂದಿರತಕ್ಕಂಥ SMS ಅಲ್ಲಿ ನಮ್ಮ ಹೊಸ KGID ಪಾಲಿಸಿಯ ಅಪ್ಲಿಕೇಶನ್ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅಂತ ಕಾರಣವನ್ನು ಕೊಟ್ಟಿರುತ್ತಾರೆ. ನಾವು ಅಲ್ಲಿ ಕೊಟ್ಟಿರ್ತಕ್ಕಂತಹ ರೀಸನ್ ಮೇಲೆ ನಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಮಾಡಿಫೈ ಮಾಡಿ ಮತ್ತೊಮ್ಮೆ ನಮ್ಮ ಅಪ್ಲಿಕೇಶನನ್ನು ಪ್ರಾಸೆಸ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ KGID ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ KGID ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ KGID ಲಾಗಿನ್ ಸ್ಕ್ರೀನ್ಗೆ ಬರ್ತೇವೆ. ಇಲ್ಲಿ KGID ಲಾಗಿನ್ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದೆ. KGID ಸಂಖ್ಯೆಯಲ್ಲಿ ನಮ್ಮ KGID ಸಂಖ್ಯೆ ಫಿಲ್ ಮಾಡಬೇಕು. ನಂತರ ನಮ್ಮ KGIDಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರು ಮೊದಲ ಮತ್ತು ಕೊನೆಯ 2 ಡಿಜಿಟು ಕಾಣಿಸ್ತದೆ. ನೆಕ್ಸ್ಟ್ ನಮ್ಮ ಒಂದು KGIDಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಇಲ್ಲಿ ಅಥೆಂಟಿಕೇಟ್ ಬಟನ್ ಬರ್ತದೆ. ಕ್ಲಿಕ್ ಮಾಡಿದಾಗ ನಮ್ಮ KGIDಗೆ ಲಿಂಕ್ ಇರತಕ್ಕಂತಹ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರ್ತದೆ. ಬಂದಂಥ OTPಯನ್ನು ಫಿಲ್ ಮಾಡಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನಾವು KGID ಎಂಪ್ಲಾಯ್ ಲಾಗಿನ್ನ ಹೋಮ್ ಪೇಜ್ಗೆ ಬರಬೇಕು. ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಿದ್ದೇವೆ. ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಡೌನ್ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ KGID ಪಾಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಇಲ್ಲಿ ಒಂದು ಈ ರೀತಿ ಪಾಪ್ ಮೆಸೇಜ್ ಬರ್ತದೆ ನಮ್ಮ ಒಂದು ಡೀಟೇಲ್ಸ್ಗೆ ಸಂಬಂಧಿಸಿದಂತೆ. ಇದರಲ್ಲಿ ಡೀಟೇಲ್ಸಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿದ್ದರೆ ಎಸ್ ಅಂತ ಕೊಡಬೇಕು. ಎಲ್ಲ ಡೀಟೇಲ್ಸ್ ಸರಿ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪಾಪ್ ಪೇಜ್ ಕ್ಲೋಸ್ ಆಗ್ತದೆ. ಇನ್ಸ್ಟ್ರಕ್ಷನ್ಸ್ಗಳಿವೆ ಹೊಸ KGID ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಿಸಿದಂತೆ. ಇಲ್ಲಿ ಕೆಳಗೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ. ಕ್ಲಿಕ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲಿಕೇಶನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋಡಬಹುದು ಇಲ್ಲಿ ಎಂಪ್ಲಾಯಿ ಅಪ್ಲಿಕೇಶನ್ ಸ್ಕ್ರೀನ್ ಬರ್ತದೆ. ಕೆಳಗಡೆ ರೆಫರೆನ್ಸ್ ನಂಬರ್ ಇದೆ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಫ್ರೆಶ್ ಮೆಡಿಕಲ್ ಫಾರ್ಮ್ ಕ್ಲಿಕ್ ಹಿಯರ್ ಅಂತ ಇದೆ. KGID ಅಪ್ಲಿಕೇಶನ್ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಅಂದರೆ ನಮ್ಮ ಒಂದು MER ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಏನಿದೆ ಅದರಲ್ಲಿ ಫಿಲ್ ಮಾಡೋದು ಮಿಸ್ ಆಗಿರೋದ್ರಿಂದ ಆ ಒಂದು ಪಾಯಿಂಟ್ ಫಿಲ್ ಮಾಡಿ ಅಂತ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ಇಲ್ಲಿ ಅಂತ ತೋರಿಸ್ತಾ ಇದೆ ಡೌನ್ಲೋಡ್ ಫ್ರೆಶ್ ಮೆಡಿಕಲ್ ಫಾರ್ಮ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಹಿಯರ್ ಟು ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು MER ಡೌನ್ಲೋಡ್ ಮಾಡಿಕೊಂಡು ಇದನ್ನು ವೈದ್ಯಾಧಿಕಾರಿಗಳಿಂದ ಫಿಲ್ಅಪ್ ಮಾಡಿಸಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಪ್ಲೀಸ್ ಪ್ರೊಸೀಡ್ ಫರ್ದರ್ ಟು ಅಪ್ಲೋಡ್ ಲೇಟೆಸ್ಟ್ ಅಪ್ಡೇಟೆಡ್ ಆರ್ ಮಾಡಿಫೈಡ್ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್. ಈಗ ಮಾಡಿಫೈ ಮಾಡಿರ್ತಕ್ಕಂತಹ ನಮ್ಮ ಮೆಡಿಕಲ್ ಫಾರ್ಮನ್ನು ಅಪ್ಲೋಡ್ ಮಾಡಲು ಇಲ್ಲಿ ಪ್ರೊಸೀಡ್ ಅಂತ ಒಂದು ಬ್ಲೂ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡುತ್ತೇನೆ. ಅಪ್ಲೋಡ್ ಪ್ರಪೋಸಲ್ ಫಾರ್ಮ್ ಆ್ಯಂಡ್ ಮೆಡಿಕಲ್ ರಿಪೋರ್ಟ್ ಸ್ಕ್ರೀನ್ ಬಂತು. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದಾಗ MER ರಿಪೋರ್ಟ್ ಸ್ಕ್ಯಾನ್ ಮಾಡಿ PDF ರೂಪದಲ್ಲಿ 1 MB ಸೈಜ್ಗಿಂತ ಕಡಿಮೆ ಫೈಲ್ನಲ್ಲಿ ಸೇವ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡುತ್ತೇನೆ. ನೆಕ್ಸ್ಟ್ ಸಬ್ಮಿಟ್ ಈ ಸೈನ್ ಬ್ಲೂ ಕಲರ್ ಬಟನ್ ಬರ್ತದೆ. ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಈ ಸೈನ್ ಅಂತ ಕೇಳ್ತದೆ. ಓಕೆ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಂತರ ನಾವು ಈ ಸೈನ್ ಸರ್ವಿಸ್ ಈ ಒಂದು ವಿಂಡೋಗೆ ಬರ್ತೇವೆ. ಇಲ್ಲಿ ಆಧಾರ್ ನಂಬರ್ ಬೈ ಡಿಫಾಲ್ಟ್ ಆಗಿ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿದೆ. ಎಂಟರ್ ಯುವರ್ ಆಧಾರ್ ನಂಬರ್ನಲ್ಲಿ ನಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಗೆಟ್ OTP ಗ್ರೀನ್ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡಬೇಕು. ನಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ 6 ಡಿಜಿಟ್ನ OTPಯನ್ನು ಆಧಾರ್ OTP ಸ್ಥಳದಲ್ಲಿ ಫಿಲ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಗ್ರೀನ್ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡಬೇಕು. ಪ್ರೊಸೆಸಿಂಗ್ ಅಂತ ಬರ್ತದೆ. ನೆಕ್ಸ್ಟ್ ನೋಡಬಹುದು ಈ ಸೈನ್ ಸ್ಟೇಟಸ್ ಈಸ್ ವೆರಿಫೈಡ್ ಅಂತ ಬರ್ತದೆ. ಐ ಅಗ್ರಿ ಹಿಂದೆ ಸ್ಕ್ವೇರ್ ಬಾಕ್ಸ್ ಇದೆ. ಕ್ಲಿಕ್ ಮಾಡಿದಾಗ
ರೈಟ್ ಮಾರ್ಕ್ ಬರ್ತದೆ, ಕೆಳಗೆ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳ್ತದೆ. ಓಕೆ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಡೀಟೇಲ್ಸ್ ಸ್ಕ್ರೀನ್ ಬರ್ತದೆ. ಇದರಲ್ಲಿ ನೇಮ್, ರೆಫರೆನ್ಸ್ ನಂಬರ್ ಮತ್ತು ಪಾಲಿಸಿ ನಂಬರ್, ಕಮೆಂಟ್ಸ್, ಪಾಲಿಸಿ ಬಾಂಡ್ ಎಲ್ಲ ಬ್ಲ್ಯಾಂಕ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್, ಮೆಡಿಕಲ್ ಫಾರ್ಮ್ ಅಂತ ಇದೆ. ಕೆಳಗಡೆ ಕ್ಲಿಕ್ ಹಿಯರ್ ಅಂತ ಇದೆ. ಕ್ಲಿಕ್ ಮಾಡಿದಾಗ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ MER ಅನ್ನು ನೋಡಬಹುದು. ನೆಕ್ಸ್ಟ್ ಸ್ಟೇಟಸಲ್ಲಿ ಅಬ್ಜೆಕ್ಟೆಡ್ ಅಪ್ಲಿಕೇಶನ್ ಫಾರ್ವರ್ಡೆಡ್ ಟು DDO ಅಂತ ಬಂದಿದೆ. ಆ್ಯಕ್ಷನ್ ಕಾಲಮ್ನಲ್ಲಿ ಬ್ಲ್ಯಾಂಕ್ ಇದೆ. ಅಬ್ಜೆಕ್ಟ್ ಆಗಿರ್ತಕ್ಕಂತಹ ಅಪ್ಲಿಕೇಶನನ್ನು ಮತ್ತೊಂದು ಸಲ ಲಾಗಿನ್ ಆಗಿ ನಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.